ಇಬ್ಬರು ದಂಪತಿಗಳು ಒಮ್ಮೆ ಒಂದು ಫಿಲಡೆಲ್ಫಿಯಾ ಎಂಬ ಪಟ್ಟಣದಲ್ಲಿ ಒಂದು ಕಾನ್ಫರೆನ್ಸ್‌ಗೆ ಹೋಗಿದ್ರು. ಆ ಕಾನ್ಫರೆನ್ಸ್‌ಗೆ ಹೋದವರಿಗೆ ಹೋಟೆಲ್ ರೂಮ್ಸ್ ಬೇಕಾಗಿದ್ವು. ಆ ಪಟ್ಟಣದಲ್ಲೆಲ್ಲ ಹೋಟೆಲ್ ರೂಮ್‌ಗಾಗಿ ಹುಡುಕಿದ್ರು, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಒಂದು ಹೋಟೆಲ್‌ಗೆ ಹೋಗ್ತಾರೆ. ಅಲ್ಲಿರುವ ರಿಸೆಪ್ಷನಿಸ್ಟ್‌ಗೆ ಕೇಳ್ತಾರೆ. ಆ ಕೌಂಟರ್‌ನಲ್ಲಿರುವ ಆತನಿಗೆ ಕೇಳ್ತಾರೆ, "ಏನ್ ಸಾರ್, ಒಂದು ರೂಮ್ ಇದ್ರೆ ನಮಗೆ ಕೊಡುವಿರಾ?" ಎಂದು ಕೇಳಿದ್ರು. ಆ ಕೌಂಟರಲ್ಲಿ ಕೂತ ವ್ಯಕ್ತಿ ಹೇಳ್ತಾನೆ, "ಕ್ಷಮಿಸಿ ಸಾರ್, ಈ ಪಟ್ಟಣದಲ್ಲಿ ಕಾನ್ಫರೆನ್ಸ್ ನಡೆಯುತ್ತಿದೆಯಲ್ಲವೇ, ಆ ಕಾನ್ಫರೆನ್ಸ್‌ಗೋಸ್ಕರ ಕೆಲವೊಂದು ನೂರಾರು ಹಾಗೂ ಸಾವಿರಾರು ಜನ ಬಂದಿದ್ದಾರೆ. ಹಾಗಾಗಿ ಎಲ್ಲಾ ಹೋಟೆಲ್ಸ್‌ಗಳು ಪೂರ್ತಿಯಾಗಿ ತುಂಬಿಕೊಂಡಿವೆ. ನಮ್ಮ ಹೋಟೆಲಲ್ಲಿ ಒಂದು ರೂಮ್ ಕೂಡ ಖಾಲಿ ಇಲ್ಲ" ಎಂಬುದಾಗಿ ಪಾಪ ಅವನು ಫೀಲ್ ಮಾಡಿಕೊಳ್ತಾ, "ನಾನೇನೂ ಮಾಡ್ಲಿಕ್ಕಾಗಲ್ಲ, ನನ್ನದು ನಿಸ್ಸಹಾಯ ಸ್ಥಿತಿಯಾಗಿದೆ, ನಮ್ಮ ಹೋಟೆಲಲ್ಲಿ ರೂಮ್ ಇಲ್ಲ" ಎಂಬುದಾಗಿ ಪಾಪ ಅವನು ಮನವೊಲಿಸಲು ಪ್ರಯತ್ನಿಸಿದ. ಅವರೇನೋ ಪಾಪ ವೃದ್ಧರು. ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾ, "ಈ ರಾತ್ರಿ ಮತ್ತೆ ನಾವೆಲ್ಲಿರಬೇಕು? ಎಲ್ಲಿರ್ಲಿಕ್ಕಾಗುತ್ತೆ ನಾವು? ಯಾವ ಹೋಟೆಲು ಖಾಲಿ ಇಲ್ಲ ಅನ್ನುತ್ತಿದ್ದಾರೆ, ಮತ್ತೆ ನಮ್ಮ ಪರಿಸ್ಥಿತಿ ಏನು?" ಎಂಬುದಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾ ದಿಗಿಲು ಪಡುತ್ತಿರುವಾಗ ಆ ಕೌಂಟರಲ್ಲಿ ಕೂತ ವ್ಯಕ್ತಿ ಹೇಳ್ತಾನೆ, ನೋಡಿ ಸಾರ್, ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನನಗೊಂದು ರೂಮ್ ಇದೆ ಹೋಟೆಲ್ನಲ್ಲಿ. ಅದರ ಬೆಡ್ಶೀಟ್ ಎಲ್ಲ ಚೆನ್ನಾಗಿ ಮಾರ್ಪಡಿಸಿ ಪಿಲ್ಲೋಸ್ಗಳನ್ನಿಟ್ಟು ನೀಟಾಗಿ ಶುಭ್ರವಾಗಿ ಮಾಡಿಕೊಡ್ತೇನೆ. ಒಂದು ವೇಳೆ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನನಗಿರುವ ರೂಮಲ್ಲೇ ಇರಬಹುದು ಎಂದು ಹೇಳ್ದ. ಅದೇ ನಮಗೆ ದೊಡ್ಡ ಭಾಗ್ಯ, ನಿಮ್ಮ ರೂಮ್ ಕೊಟ್ಟರು ಕೂಡ ನಮಗೆ ನಡೆಯುತ್ತೆ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳುವುದಕ್ಕಿಂತ ನಿನ್ ರೂಮಲ್ಲಿ ಮಲಗೋದೇ ಒಳ್ಳೆಯದಲ್ಲವೋ? ಹಾಗೇ ಮಾಡು ಅಂತ ಹೇಳಿದಾಗ, ಒಂದು 10 ನಿಮಿಷ ಕೂತ್ಕೊಳ್ಳಿ ಸಾರ್, ನನ್ನ ರೂಮ್ ಚೆನ್ನಾಗಿ ಅರೇಂಜ್ ಮಾಡ್ತೇನೆ ಅಂತ ಹೇಳಿ ಓಡೋಡಿ ಒಳಗಡೆ ಹೋದ. ಆ ರೂಮನ್ನು ಗೂಡಿಸಿ ಒಳ್ಳೆ ಬೆಡ್ಶೀಟ್ ಹಾಕಿ ಪಿಲ್ಲೋಸ್ ಇಡ್ತಾನೆ, ವಾಟರ್ ಬಾಟಲ್ಸ್ ಇಡ್ತಾನೆ, ನೀಟಾಗಿ ಸುಂದರವಾಗಿ ಮಾಡಿಟ್ಟ. ಅವರಿಬ್ಬರನ್ನು ಒಳಗೆ ಕರೆದೊಯ್ದು, "ಈಗ ವಿಶ್ರಾಂತಿ ತೆಗೆದುಕೊಳ್ಳ್ರಿ" ಎಂದು ಹೇಳ್ದ. ಅವರಿಬ್ಬರು ರಾತ್ರಿಯೆಲ್ಲ ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಂಡ ನಂತರ ಉದಯದಲ್ಲಿ ಅವರಿಬ್ಬರು ಆ ಕೌಂಟರಲ್ಲಿ ಕೂತ ವ್ಯಕ್ತಿಗೆ ಬಹಳ ಕೃತಜ್ಞತೆ ತಿಳಿಯಪಡಿಸಿ, "ಮಗನೇ, ನಾವು ಯಾರೆಂದು ನಿನಗೆ ಗೊತ್ತಿಲ್ಲ. ವೃದ್ಧಾಪ್ಯದಲ್ಲಿದ್ದೇವೆ, ಎಲ್ಲಿಯೂ ನಮಗೆ ಹೋಟೆಲ್ ಕೋಣೆ ಇಲ್ಲ ಎಂದು ಗ್ರಹಿಸಿ ನಮ್ಮ ಮೇಲೆ ದಯೆ ತೋರಿಸಿ ಪ್ರೀತಿಯಿಂದ ನಿನ್ನ ಕೋಣೆ ನಮಗೆ ಕೊಟ್ಟೆ. ಬಹಳ ಥ್ಯಾಂಕ್ಸ್. ಆದರೆ ಒಂದು ಮನವಿ." ಏನದು? ನಿನ್ನನ್ನು ನೋಡಿದ ನಂತರ ಏನ್ ಹೇಳ್ತಾರೆ ಗೊತ್ತಾ? ನಿನ್ನನ್ನು ನೋಡಿದ ನಂತರ, ನಿನ್ನ ಒಳ್ಳೆಯತನ ನೋಡಿದ ನಂತರ, ಕಸ್ಟಮರ್ ವಿಷಯದಲ್ಲಿ ನೀನು ತೋರ್ಪಡಿಸಿರುವ ಆ ದಯೆಯನ್ನು ನೋಡಿದ ನಂತರ ನನಗೊಂದು ಆಲೋಚನೆ ಬಂದಿದೆ. ನಾನು ನ್ಯೂಯಾರ್ಕ್ ಸಿಟಿಯಲ್ಲಿ, ನ್ಯೂಯಾರ್ಕಿನಲ್ಲಿ ಒಂದು ದೊಡ್ಡ ಹೋಟೆಲ್ ಕಟ್ಟುತ್ತೇನೆ. ಏನ್ ಕಟ್ತಾರಂತೆ? ಒಂದು ದೊಡ್ಡ ಹೋಟೆಲ್ ಕಟ್ತೇನೆ. ಅದು ಕೂಡ ನಿನಗೋಸ್ಕರವೇ ಕಟ್ತೇನೆ. ಯಾಕೆಂದರೆ ಒಬ್ಬ ಕಸ್ಟಮರ್ ಕಷ್ಟದಲ್ಲಿ ಬಂದಾಗ ಆಗಲ್ಲ ಅನ್ನದೆ ನಿನ್ನ ಕೋಣೆ ನನಗೆ ಕೊಟ್ಟಿರೋದಾದ್ರೆ, ಆ ಹೋಟೆಲೇ ನಿನಗೆ ಕೊಡೋದಾದ್ರೆ, ಎಂತಹ ಅದ್ಭುತವಾದ ಹೋಟೆಲನ್ನಾಗಿ ನೀನು ಮಾರ್ಪಡಿಸುತ್ತೀಯೆಂಬ ನಂಬಿಕೆ ನನಗಿದೆ. ಹಾಗಾಗಿ ನಾನು ಅಲ್ಲಿಗೆ ಹೋದ ತಕ್ಷಣವೇ ಆ ಹೋಟೆಲ್ ನಿರ್ಮಾಣ ಕೆಲಸ ಆರಂಭಿಸುತ್ತೇನೆ. ನಿರ್ಮಾಣ ಮುಗಿದ ನಂತರ ನೀನೇ ಬಂದು ಆ ಹೋಟೆಲ್ ಎಲ್ಲವನ್ನು ನೋಡಿಕೊಳ್ಳಬೇಕು ಎಂಬುದಾಗಿ ಹೋಗಿ ನ್ಯೂಯಾರ್ಕ್ ಸಿಟಿನಲ್ಲಿ ಎಂತಹ ದೊಡ್ಡ ಹೋಟೆಲ್ ಕಟ್ಟಿದನು ಗೊತ್ತಾ? ಓಲ್ಡರ್ಫ್ ಆಸ್ಟೋರಿಯಾ, ಜಾನ್ ಜೇಕಬ್ ಆಸ್ಟರ್ ಎನ್ನುವಂತಹ ವ್ಯಕ್ತಿ ಒಂದು ದೊಡ್ಡ ಅದ್ಭುತವಾದ ಹೋಟೆಲ್ ನಿರ್ಮಿಸಿದ. ಯಾರಿಗೋಸ್ಕರ ಗೊತ್ತಾ ಪ್ರಿಯರೇ? ಯಾರಿಗೋಸ್ಕರ? ಬೇರೆ ಯಾವುದೋ ಒಂದು ಹೋಟೆಲ್ನಲ್ಲಿ ಕೌಂಟರ್ ಮೇಲೆ ಕೂತಿರುವಂತಹ ಒಬ್ಬ ಅಟೆಂಡರ್, ಒಬ್ಬ ರಿಸೆಪ್ಷನಿಸ್ಟ್ ತೋರ್ಪಡಿಸಿದಂತಹ ದಯೆಯನ್ನು ನೋಡಿದಾಗ ಈತನಿಗನಿಸಿತಂತೆ, ಇಂಥವನೇನಾದರೂ ಒಂದು ದೊಡ್ಡ ಹೋಟೆಲಿಗೆ ಸಿಇಒ ಆಗುವುದಾದರೆ ಆ ಹೋಟೆಲ್ಗೆ ಬರುವ ಪ್ರತಿ ಕಸ್ಟಮರ್ ಕೂಡ ಬಹಳ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಹಾಗಾಗಿ ಈತನಿಗೋಸ್ಕರ ನಾನು ಒಂದು ಅದ್ಭುತವಾದ ಹೋಟೆಲನ್ನು ನಿರ್ಮಿಸುತ್ತೇನೆ ಎಂದು ಯೋಚಿಸಿ ನಿರ್ಮಿಸಿದ ಹೋಟೆಲ್ ಅದಾಗಿತ್ತು ಪ್ರಿಯರೇ. ಕೇಳಿ ಸಹೋದರರೇ, ಸಹೋದರಿಯರೇ, ಈ ಭೂಮಿಯ ಮೇಲೆ ನಾವು ಜೀವಿಸುತ್ತಿರುವಾಗ ಕ್ರಿಸ್ತನ ಪ್ರೀತಿಯನ್ನು, ಆತನ ದಯೆಯನ್ನು, ಆತನ ಕರುಣೆಯನ್ನು ನಾವು ಇತರರಿಗೆ ತೋರಿಸುವಾಗ ಪರಲೋಕದಿಂದ ದೇವರು ತನ್ನ ಮನಸ್ಸಲ್ಲಿ ಅಂದುಕೊಳ್ಳಬೇಕು, ಇಂತಹ ದಯೆಯುಳ್ಳವನಾಗಿರೋದ್ರಿಂದ, ಇಷ್ಟು ಕನಿಕರವುಳ್ಳವನಾಗಿರೋದ್ರಿಂದ ಇವನನ್ನು ನಾನು ಒಂದು ದೊಡ್ಡ ಕಂಪನಿಗೆ ನಾನು ಓನರ್ ಆಗಿ ಮಾಡಬೇಕು, ಒಂದು ದೊಡ್ಡ ಕಂಪನಿಗೆ ಸಿಇಒ ಆಗಿ ಮಾಡಬೇಕು, ಇಲ್ಲವೇ ಒಂದು ದೊಡ್ಡ ಸೇವೆಯನ್ನು
ಇವನಿಗೆ ನಾನು ಒಪ್ಪಿಸಿಕೊಡಬೇಕು ಎಂಬುದಾಗಿ ನಿಮ್ಮನ್ನು ನನ್ನನ್ನು ನಮ್ಮೆಲ್ಲರನ್ನು ನೋಡುವಾಗ ದೇವರು ತನ್ನ ಮನಸ್ಸಲ್ಲಿ ಅಂದುಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೇಳಿ ಸಹೋದರ ಸಹೋದರಿಯರೇ, ಬೈಬಲ್ ಹೇಳುತ್ತದೆ ನಾವು ಪರಿಶುದ್ಧಗೊಳಿಸಲ್ಪಟ್ಟವರಾಗಿದ್ದೇವಂತೆ, ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವಂತೆ, ನಾವು ಪ್ರಿಯರಾದವರಾಗಿದ್ದೇವಂತೆ. ಹಾಗಾದರೆ ಪ್ರಿಯರಾಗಿರುವಂತಹ, ಪರಿಶುದ್ಧರಾಗಿರುವಂತಹ, ಪ್ರತ್ಯೇಕಿಸಲ್ಪಟ್ಟಂತಹ ನಾವು ದೇವರ ಗುಣವನ್ನು, ದೇವರ ಗುಣಲಕ್ಷಣಗಳನ್ನು ಈ ಲೋಕದಲ್ಲಿ ನಾವು ತೋರಿಸಬೇಕು ಎಂದು ದೇವರು ಆಶಿಸ್ತಿದ್ದಾರೆ. ಕೆಲಸ ಮಾಡುವ ಸ್ಥಳದಲ್ಲಿ ದಯೆಯುಳ್ಳವರಾಗಿರಿ, ಕಠಿಣವಾಗಿ ಮಾತಾಡಬೇಡಿ, ಕ್ರೂರರಂತೆ ಮಾತಾಡಬೇಡಿ, ಇತರರಿಗೆ ಕಣ್ಣೀರು ಹುಟ್ಟಿಸುವಂತೆ ಮಾತಾಡಬೇಡಿರಿ, ಗಾಯಗೊಳಿಸುವವರಂತೆ ಮಾತಾಡಬೇಡಿರಿ, ದ್ವೇಷಿಸುವ ಪ್ರಯತ್ನ ಮಾಡಬೇಡಿ, ದೂಷಿಸುವ ಪ್ರಯತ್ನ ಮಾಡಬೇಡಿ. ಯಾಕೆಂದರೆ ನಾವು ಧರಿಸಬೇಕಾದದ್ದು ದ್ವೇಷವನ್ನಲ್ಲ, ನಾವು ಧರಿಸಬೇಕಾದದ್ದು ಕೋಪವನ್ನಲ್ಲ, ನಾವು ಧರಿಸಬೇಕಾದದ್ದು ಪ್ರತಿಕಾರವನ್ನಲ್ಲ. ಕೋಪವನ್ನು, ದ್ವೇಷವನ್ನು ಧರಿಸಿರುವ ಕಯೀನನು ಏನಾಗಿ ಹೋದ ಹೇಳಿ? ದರಿದ್ರನಾದ, ದೇಶದಲ್ಲಿ ಅಲೆಮಾರಿಯಾದ. ಯಶ್ ದ್ವೇಷವನ್ನು, ಪ್ರತಿಕಾರವನ್ನು, ಅಸೂಯೆಯನ್ನು ತೋರ್ಪಡಿಸಿದ ಸೌಲನು ಏನಾದನು ಹೇಳಿ? ಸಿಂಹಾಸನವನ್ನು ಕಳೆದುಕೊಂಡ, ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಆದರೆ ಕೈದಿಗಳಿಗೆ ದಯೆ ತೋರಿಸಿದಂತಹ ಯೋಸೇಫನು ಏನಾದನು ಹೇಳ್ರಿ? ದೇಶವನ್ನೇ ಪಾಲಿಸುವ ಪ್ರಧಾನಮಂತ್ರಿಯಾದ. ನೀವು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ದೇವರ ದಯೆಯನ್ನು, ದೇವರ ಕ್ಷೇಮವನ್ನು, ದೇವರ ಪ್ರೀತಿಯನ್ನು ಇತರರಿಗೆ ತೋರಿಸಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಆತ್ಮನ ಫಲಗಳಲ್ಲಿ ಮತ್ತೊಂದು ಅದ್ಭುತವಾದ ಲಕ್ಷಣ ದಯಾಳುತ್ವ ಆಗಿದೆ, ದಯವುಳ್ಳಂತಹ ಸ್ವಭಾವ ಆಗಿದೆ. ನಿಮ್ಮ ಸ್ವಂತ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಯ ಮೇರೆಗೆ ಹುಟ್ಟಿದ ನಾವು ಇನ್ನೆಷ್ಟು ದೇವರೇ ನಮ್ಮ ಮನೆಯವರ ವಿಷಯದಲ್ಲಿ ದಯವುಳ್ಳವರಾಗಿ ವ್ಯವಹರಿಸಬೇಕೆನ್ನುವುದು ಈ ದಿನ ನಮ್ಮೊಂದಿಗೆ ಮಾತಾಡಿ ತಿಳಿಸಿದ್ದೀರಿ. ಮನೆಯಲ್ಲಿಯೂ, ಮನೆಯ ಆಚೆಯೂ, ಕೆಲಸದಲ್ಲಿಯೂ, ಪ್ರತಿಯೊಬ್ಬರೊಂದಿಗೂ, ಪ್ರಯಾಣದಲ್ಲಿಯೂ ದೇವರೇ ದಯೆ ಎಂಬ ವಸ್ತ್ರವನ್ನು ಧರಿಸಿ ನಮ್ಮ ಸುತ್ತಲಿರುವವರು ನಮ್ಮೊಳಗೆ ದಯೆಯನ್ನು, ಕ್ಷಮೆಯನ್ನು, ಕನಿಕರವನ್ನು ಗುರುತಿಸುವ ಹಾಗೆ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ನಿಮಗಿರುವಂತಹ ಮನಸ್ಸು ನಾವು ಸಹ ಹೊಂದಿಕೊಂಡಿರಲು ಕೃಪೆ ತೋರಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.